ಫೈನ್. ನಾನು ಕೆಲವು ಪ್ರಶ್ನೆಗಳಿತ್ತು ಸರ್ ನಮ್ಮ ಬಳಿಯಲ್ಲಿ. ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು ಅಂತ. ಅಪ್ಪನಿಗೆ ಹುಟ್ಟಿದರೆ ತೊಡೆ ತಟ್ಟಿ ಬಾರೋ ಅಂತ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು, ಸಂದರ್ಭ ಸಹಿತ ವಿವರಿಸಿ ಅಂತ. ಸಾಹಿತಿ ನನಗೆ ಹೇಳಿದ್ದು ಸರ್, ಬರ್ಕೊಟ್ಟಿದೆ ನೀವು ಹೇಳಿ ಅಂತಂದ್ರೆ ನಾನು ಡೈರೆಕ್ಟ್ರಿಗೋಸ್ಕರ ಹೇಳಿದೆ. ಡೈರೆಕ್ಟ್ರಿ ಯಾರಿಗೆ ಹೇಳ್ತಾರೋ ಗೊತ್ತಿಲ್ಲ. ಓಕೆ. ನನ್ನ ಅಹಂ ಇವತ್ತಿಗೆ ಕಳೆದು ಹೋಯಿತು. ಇಲ್ಲ, ಮೋಸ್ಟ್ಲಿ ನನಗೆ ಅನಿಸುತ್ತೆ ನನ್ನ ಸಾಹಿತಿಗೆ ಯಾರ್ದೋ ಮೇಲೆ ಜಿದ್ದಿತ್ತು, ಅವ್ನಿಗೆ ಹೇಳ್ಬೇಕಿತ್ತು ಅನ್ನೋ ನನ್ನ ಮೂಲಕ ಹೇಳಿಸ್ಬಿಟ್ಯಾರ. ಅಪ್ಪಂಗೆ ಹುಟ್ಟಿದೆ ತೊಡೆ ತಟ್ಟಿ ಸರ್ ನೀವು ಹೇಳಿ ಸರ್ ಚೆನ್ನಾಗಿರುತ್ತೆ ಅಂತ ಹಾಕೊಟ್ಬಿಟ್ಯಾರ ನಾವು. ಆ್ಯಂಡ್ ಇನ್ನೊಂದು ಬೆಸ್ಟ್ ಅಂತಂದರೆ ಅಲ್ಲಿ ನಾನು ಲಿಪ್ ಮಾಡಿಲ್ಲ, ಅದು ನಾನು ನನ್ನ ಪಾಡಿಗಿದ್ದೀನಿ, ನನ್ನ ಹೆಸರು ಹೇಳ್ಕೊಂಡು ಯಾರೋ ಹೇಳ್ತವ್ರೆ ಅಂದ್ಕೊಂಡು ಬಿಟ್ಬಿಡೋಣ. ಈಗ ನನ್ನ ಅಹಂ ಇವತ್ತಿಗೆ ಕಳೆದು ಹೋಯಿತು ಅನ್ನೋ ಒಂದು ವಿಚಾರ ನನ್ನ ತಾಯಿ ಸರ್, ನನ್ನ ದೊಡ್ಡ ಅಹಂ ಸರ್. ಪಕ್ಕ ಇರೋ ತನಕ ನನಗೆ ಅದು ನಂದು ಇದೇ ಬೇರೆ, ಹಾಗಂತ ವೀಕ್ ಆಗಿದ್ದೀನಿ ಅಂತಾರೆ ಸರ್. ಬಟ್ ನನಗೆ ಇದಕ್ಕಿಂತ ಬೆಟರಾಗಿ ವರ್ಣನೆ ಕೊಡೋಕ್ಕೆ ಬರ್ತಾಯಿಲ್ಲ ನನ್ನ ತಾಯಿ ಬಗ್ಗೆ. ನನ್ನ ಗತ್ತು ನನ್ನ ಅಹಂ ಅಂತ ಹೇಳ್ತಾರೆ, ಅದು ಹೋಯ್ತು ಅಂತ. ಏನು ಮೋಟಿವೇಶನ್ ಅದು ಅಮ್ಮನಿಂದ? ಆ ಥರದ ಮೋಟಿವೇಶನ್ ಯಾವುದು? ಇದೇ ಕಾರಣಕ್ಕೆ ನಾನು ಈ ಥರ ರೂಪುಗೊಂಡೆ ವ್ಯಕ್ತಿ ಸರ್. ನನಗೆ ನಮ್ಮ ತಾಯಿನ ನೆನೆಸ್ಕೊಂಡ್ರೆ ನನಗೆ ಯಾವ ಕೆಟ್ಟ ಕ್ಷಣನೇ ತಲೆಗೆ ಬರೋಲ್ಲ. ಹಿಂಗೆ ಹೊಡೆದಿದ್ರು, ಹಿಂಗೆ ಮಾಡ್ತಾ, ಹಿಂಗೆಲ್ಲ ಬೈದಿರೋ. ಶಿ ವಾಸ್ ಓನ್ಲಿ ಫಿಲ್ಡ್ ವಿತ್ ಲವ್. ಆಲ್ವೇಸ್ ಗಿವಿಂಗ್. ಒಂಥರ ಮನೆ ನಿಂಗೆ ಹಿಡ್ದಿಟ್ಟಿದ್ರು, ಫ್ಯಾಮಿಲಿ ನಿಂಗೆ ಹಿಡ್ದಿಟ್ಟಿದ್ರು. ಎಲ್ಲರ ಫ್ಯಾಮಿಲಿ, ಅಪ್ಪನ ಸೈಡು ಇವ್ರ ಸೈಡ್ ಎಲ್ಲ ಹಿಂಗೆ ಎಲ್ಲ ಎಲ್ಲೇ ಇದ್ರೂ ಓಡಿ ಬರೋರು. ಒಂದು ಸರೋಜಕ್ಕ ಅಲ್ಲಿ ಸರೋಜ ನೋಡ್ಕೊಂಡು ಹೋಗೋಣ. ಆಮೇಲೆ ಒಂದು ಪೂಜೆ ಪುನಸ್ಕಾರಗಳು ಎಲ್ಲರನ್ನೂ ಸೇರಿಸೋದು, ಎಲ್ಲರನ್ನೂ ಇದು ಮಾಡೋದು. ಒಂದು ದಿವಸ ಯಾರ ಬಗ್ಗೆ ಐ ಹ್ಯಾವ್ ನೆವರ್ ಸೀನ್ ಮೈ ಮದರ್ ಸ್ಪೀಕ್ ಬ್ಯಾಡ್ ಅಬೌಟ್ ಸಂಬಡಿ. ಈಗ ಯಾರಾದರೂ ಒಂದು ಕರೆದೆ, ಅವ್ನು ಸರಿ ಇಲ್ಲ ಬಿಡ್ರಿ, ಎಲ್ಲೋ ಬರುತ್ತಲ್ಲ ಸರ್. ನೆವರ್ ಹರ್ಡ್ ಪಾಪ ಕಣೆ ಬಿಡೆ ಹಿಂಗೆ. ಸೊ ಐ ಡೋಂಟ್ ನೋ ಸರ್, ಸಮಥಿಂಗ್ ದಟ್ ಯಾವಾಗ ಯೋಚನೆ ಮಾಡಿ ಆಮೇಲೆ ಏನು ಯಾರ ಬಗ್ಗೆ ಕೆಟ್ಟಿದೆ ಅನ್ಸಲ್ಲ. ಈ ಅಲ್ಲಿ ಬಿಡೋ ಪಾಪ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅವ್ನಿಗೆ ಏನೋ ತೊಂದರೆ ಇದೆ ದೀಪು ಮಾಡಿಬಿಡು, ಏನಮ್ಮ ಹಿಂಗೆಲ್ಲ ಮಾಡಿದಾರೆ ಅವ್ರು ಬಂದು ನಿನಗೆ ಇದು ಮಾಡಿ ಬಿಡು, ಏನಾಯ್ತಂತೆ ನೋಡು. ಸಿ ಐ ಆಲ್ವೇಸ್ ಫೆಲ್ಟ್ ಹೌ ಕ್ಯಾನ್ ಸಂಬಡಿ ಬಿ ಲೈಕ್ ದಟ್. ಐ ಥಿಂಕ್ ದಟ್ ಇಸ್ ಅ ಲರ್ನಿಂಗ್ ಈವನ್ ಐ ಗಾಟ್ ಟು ಫರ್ಗಿವ್ ಈವನ್ ಬಿಫೋರ್ ದ ಅಪಾಲಜಿ ಕಮ್ಸ್. ತುಂಬ ಈಸಿ ಆಗೋಗುತ್ತೆ ಲೈಫ್. ತಾಯಿ ಇಲ್ದಿರೋ ಮೊದಲನೇ ಮೂವಿನ ಸರ್ ಇದು? ಎಸ್, ಅಮ್ಮ ಇಲ್ದಿರೋ ಮೊದಲನೇ ಮೂವಿ ರಿಲೀಸ್ ಆಗ್ತಿರೋದಂತೆ. ಮ್ಯಾಕ್ಸ್ ಬಗ್ಗೆ ಅಪ್ಡೇಟ್ಸ್ ಇತ್ತ ಅಮ್ಮಗೆ? ಮಾಡ್ತಾ ಇದ್ದೆ, ಹೇಳ್ತಾ ಇದ್ದೆ, ತೋರಿಸ್ತಾ ಇದ್ದೆ. ಅಮ್ಮನ ಕತೆ ಎಕ್ಸ್ಪ್ಲೈನ್ ಮಾಡ್ಕೊಂಡಿರೋದು 1 ಲೈನಲ್ಲಿ 2 ಲೈನಲ್ಲಿ ಈ ಥರ ಇದೆ, ಇದು ಸ್ಟೋರಿ ಮಾಡ್ತಾ ಇದ್ದೀನಿ, ಬೇಕು ಬೇಡ. ಕೆಲವು ಟೈಮ್ ಹೇಳ್ತಾ ಇದ್ದೆ, ಇದ್ರ ಸ್ಟೋರಿ ಹೇಳೋಕ್ಕಾಗಲಿಲ್ಲ. ಓಕೆ. ಅಂದರೆ ಇದು ಹಿಂಗೆ ಇರುತ್ತೆ, ಇದು ಸ್ಕ್ರೀನ್ ಪ್ಲೇ ಕತೆ ಅಲ್ಲ. ಬಟ್ ತೋರಿಸ್ತಾ ಇದ್ದೆ ಒಂಥರ ರಫ್, ಇದು ಹಿಂಗಿದೆ, ಇದೇನು ಹಿಂಗಿದೆ, ಚೆನ್ನಾಗಿದೆ ಹೇಳೋರು. ಯಾವಾಗಲೂ ತೋರಿಸ್ತಾ ಇದ್ದೆ ಏನೋ ಫಾರನ್. ಆ್ಯಂಡ್ ಬಿಗ್ ಬಾಸಲ್ಲೂ ಅಷ್ಟೇ, ಫಸ್ಟ್ ಕಾಸ್ಟ್ಯೂಮ್ ಆದ ತಕ್ಷಣ ಮಿರರ್ ಮುಂದೆ ನಿಂತು ಫೋಟೋ ತೆಗೆದು ಫಸ್ಟ್ ಕಾಸ್ಟ್ಯೂಮ್ ಅಲ್ಲಿಗೆ ಹೋಗ್ತಾ ಇದ್ವಿ ನಮ್ಮ ತಾಯಿಗೇನೆ ಪ್ರತಿ ವಾರ. ಈಗ ಯಾರಾದ್ರು ನೋಡ್ಬಿಟ್ಟು ಅನ್ಕೊಂಬಿಡಿ ಇವ್ರು ಏನು ಹುಚ್ಚೂರು ಎಲ್ಲ ಟೈಮ್ ಸೆಲ್ಫಿ ತಗೊಂಡಿತ್ತು. ನಾನು ಸೆಲ್ಫಿ ತೆಗಿತಾ ಇರಲಿಲ್ಲ. ಅದು ಮಿರರ್ ಮುಂದೆ ನಿಂತುಬಿಟ್ಟು ಹಿಂಗೆ ತೆಗೆದೆ ಅಂದರೆ ಫಸ್ಟ್ ಅದನ್ನು ಮಾಡಿ ಅಮ್ಮ ಎಲ್ಲದಕ್ಕೂ ಎಸ್ ಅಂದರೆ ಒಂದು ಖುಷಿ ಪಡೋರು. ಇದು ಒಂಚೂರು ಡಲ್ ಕಾಣ್ತದೆ ಕಣೋ ನೀನು, ಆ ಥರ ಹೇಳೋರು. ಆ ಥರ ಅಷ್ಟೇ. ಇದೇನು ಎಲ್ಲ ಸತಿನೂ ಅಪ್ಪ ಜೊತೆ ಅಪ್ಪ ಅಪ್ಪಂಗೆ ಬಟ್ಟೆ ಗಿಟ್ಟೆ ಎಲ್ಲ ಲೆಕ್ಕ ಬರೋಲ್ಲ ಸರ್. ಏನು ಮಾತಾಡಿದೆ ಯಾಕೆ ಹಂಗೆ ಮಾತಾಡೋರು, ಅವರಿಗೆ ಏನು ಮಾತಾಡ್ದ ನನ್ನ ಮಗ, ಏನು ತೂಕ ಇಟ್ಕೊಂಡ. ಮೈ ಫಾದರ್ ಇಸ್ ಆಲ್ ಅಬೌಟ್ ವೆಯ್ಟ್. ತೂಕವಾಗಿ ಮಾತಾಡಲ್ಲ, ಅದೇನದು ಆ ಥರ ನಮ್ಮ ತಂದೆ. ಮೂವಿ ರಿವ್ಯೂ ಅಮ್ಮ ಅಪ್ಪ ಯಾರು ಪರ್ಫೆಕ್ಟ್ ಅನಿಸ್ತಾರೆ? ನಮ್ಮ ತಂದೆ ಅಂದರೆ ಇಷ್ಟ ಆಗಿಲ್ಲ ಅಂತ ಅರ್ಥ. ನಮ್ಮ ತಾಯಿ ಆ ಥರ ಬರೋ. ನಮ್ಮ ತಾಯಿ ಏನು ಮಾಡಿದ್ವು, ಅವನು ಚೆನ್ನಾಗಿ ಮಾಡಿ, ಎಷ್ಟು ಚೆಂದ ಕಾಣ್ತಾನೆ, ಅವನು ಚೆನ್ನಾಗಿ ಮಾಡಿ, ಅದು ಬಂದ್ಬಿಡೋದಲ್ಲ. ಇನ್ನು ಅದಕ್ಕೆ ಅವ್ರಿಗೆ ಕೇಳಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರಿಗೆ ಆ ಮುಕುಂದ ಮುರಾರಿ ಈ ಥರ ಎಲ್ಲ ನೋಡೋರಲ್ಲ. ಬಟ್ ನಮ್ಮ ತಾಯಿಗೆ ಕಮರ್ಷಿಯಲ್ ಸಿನಿಮಾದಲ್ಲಿ ನನ್ನ ಇಂಟ್ರೊಡಕ್ಷನ್ ತುಂಬ ಇಷ್ಟ. ಅದಕ್ಕೆ ಕಾಲಿಟ್ರೆ ಗಾಳಿ ಬಿದ್ದು ಹಂಗಾಗಿ ಸೌಂಡ್ ಹಾಕೋದು ಆಹಾ ಅನ್ನೋರು ಅವ್ರಿಗೆ. ನನಗೆ ತುಂಬ ಓವರ್ ಆಯ್ತಮ್ಮ ಇದು, ಇಲ್ಲ ಕಣೋ ಚೆನ್ನಾಗಿ ತೆಗೆದಿದ್ದಾನೆ ಹಾಗೆ ಆ ಥರ ಅವರು ಸ್ವಲ್ಪ ಕಮರ್ಷಿಯಲ್.